ಸ್ನೇಹಿತರೆ, ಈಗ ನಾನು 3 ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಒಂದು, ನೆಟ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ. ಎರಡನೇದು, ಆ್ಯಡಿಂಗ್ ಕಾಲಮ್ಸ್ ಆ್ಯಂಡ್ ರೋಸ್ ಇನ್ MS ಎಕ್ಸೆಲ್ ಆ್ಯಂಡ್ ಇನ್ MS ವರ್ಡ್ ಎರಡರಲ್ಲೂ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತೀನಿ. ಅಡ್ಜಸ್ಟ್ ದ ಪೇಜ್ ಟು A4 ಆರ್ ಲೀಗಲ್ ಸೈಜ್ ಅಥವಾ ಪೇಪರ್ ಸೈಜನ್ನು ಅಡ್ಜಸ್ಟ್ ಮಾಡೋದು ಹೇಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೆಟ್ ಸ್ಯಾಲ್ರಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿಬಿಟ್ಟು ಇಲ್ಲೊಂದು ಸಣ್ಣ ಒಂದು ಕ್ಯಾಲ್ಕುಲೇಷನ್ ಮಾಹಿತಿ ಇದೆ. ಈಗಾಗಲೇ ನಾನು ನಿಮಗೆ ಪರ್ಸೆಂಟೇಜ್ನಲ್ಲಿ ಡಿ ಅಥವಾ HR ಕಂಡುಹಿಡಿಯೋದು ಹೇಗೆ ಅಂತ, HRA ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲಿ ನೋಡಿ, ಗ್ರಾಸ್ ಸ್ಯಾಲ್ರಿ ಇದೆ, ಬೇಸಿಕ್ನಿಂದ ಅದರ್ನವರೆಗಿನ ಒಟ್ಟು ಈ ಸೆಲ್ನಿಂದ ಈ ಸೆಲ್ನವರೆಗಿನ ಒಟ್ಟು ಟೋಟಲ್ ಬೇಕು ಅಂತಂದರೆ ಅದಕ್ಕೆ ನೀವು ಸೂತ್ರ ಹಾಕ್ತೀರಾ, ಈಕ್ವಲ್ಸ್ ಸಮ್ ಬ್ರಾಕೆಟ್ B7 ಇಲ್ಲಿದೆ, ಅಲ್ಲಿಂದ G7 ಇಲ್ಲಿವರೆಗೆ ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರನ್ನು ಕೊಡ್ತೀರಾ, ಅದು ಕ್ಯಾಲ್ಕುಲೇಷನ್ ಆಗುತ್ತೆ. ಆನಂತರ ಮತ್ತೆ ನೀವು ಬಲಭಾಗದ ಕೆಳ ತುದಿಯಲ್ಲಿರುವ ಪ್ಲಸ್ ಆಕಾರದಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಡ್ರಾಪ್ ಮಾಡಿದರೆ ಕೆಳಗಿನ ಸೆಲ್ನಲ್ಲೂ ಕೂಡ ಸೇಮ್ ಸೂತ್ರ ಹಾಕ್ಕೊಂಡ್ಬಿಟ್ಟು ಅದರ ಪಕ್ಕದಲ್ಲಿರ್ತಕ್ಕಂಥ ಒಟ್ಟು ಸಮ್ಮಗಳನ್ನು ಮಾಡ್ಕೊಳ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಡಿಡಕ್ಷನ್ ಕಾಲಮ್ನಲ್ಲಿ ಅದು ಕೂಡ ಒಟ್ಟು ಡಿಡಕ್ಷನ್ಗಳನ್ನು ತೋರಿಸ್ತಾ ಇದೆ. ಸೊ GIS ಇಲ್ಲಿಂದ ಹಿಡಿದು PT, KGID ಮತ್ತು GPF ಈ ನಾಲ್ಕುಗಳ ಒಟ್ಟು ಮೊತ್ತ ಡಿಡಕ್ಷನ್ ಆಗಿದೆ. ಅದಕ್ಕೆ ಸೂತ್ರ ಸೇಮ್, ಈಕ್ವಲ್ಸ್ ಸಮ್ ಬ್ರಾಕೆಟ್ I7 ಈಸ್ ಟು L7 ಬ್ರಾಕೆಟ್ ಕ್ಲೋಸ್, I7 ಇದು L7 ಇದು ಬ್ರಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಅಂತ ಕೊಟ್ಟರೆ ಅದು ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೆ. ಮತ್ತು ಅದನ್ನು ಡ್ರ್ಯಾಗ್ ಮಾಡಿದರೆ ಕೆಳಗೆದ್ದು ಕ್ಯಾಲ್ಕುಲೇಷನ್ ತಾನೇ ಮಾಡ್ಕೊಳ್ತದೆ. ಈಗ ನೆಟ್ ಸ್ಯಾಲ್ರಿ ಕಂಡುಹಿಡಿಯೋದು ಹೇಗೆ? ಗ್ರಾಸ್ ಮೈನಸ್ ಡಿಡಕ್ಷನ್. ಗ್ರಾಸ್ನಲ್ಲಿ ಡಿಡಕ್ಷನ್ಸ್ ಕಳೆದ್ರೆ ನೆಟ್ ಸ್ಯಾಲ್ರಿ ಸಿಗುತ್ತೆ ನಿಮಗೆ. ಇದು ತುಂಬ ಸರಳವಾದ ಸೂತ್ರ. ಈಕ್ವಲ್ಸ್ ಗ್ರಾಸ್ ಸ್ಯಾಲ್ರಿ ಎಲ್ಲಿದೆ? H ಕಾಲಮ್ನ 7ನೇ ರೋನಲ್ಲಿದೆ, H7 ನೋಡಿ, ಅಲ್ಲಿ H7 ಆಯಿತು. ಮೈನಸ್ ಯಾವುದು ಮೈನಸ್ ಮಾಡಬೇಕು? ಡಿಡಕ್ಷನನ್ನು ಮೈನಸ್ ಮಾಡಬೇಕು. M ಕಾಲಮ್ನ 7ನೇ ರೋನಲ್ಲಿದೆ, ಸೊ M7 ಈ ಥರ ಕ್ಲಿಕ್ ಮಾಡಿಬಿಟ್ಟು ನೀವು ಎಂಟರ್ ಕೊಟ್ಟರೆ ಸಾಕು. ನೋಡಿ, ಅಲ್ಲಿ ನೆಟ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಆಯಿತು. ಬಲಭಾಗದ ಕೆಳ ತುದಿಯಲ್ಲಿರುವ ಪ್ಲಸ್ ಆಕಾರದಲ್ಲಿ ಬಂದ ನಂತರದಲ್ಲಿ ನೀವು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದರೆ ಕೆಳಗಡೆದು ಕೂಡ ನೆಟ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತು. ಸೊ ನೆಟ್ ಸ್ಯಾಲ್ರಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಟ್ರಿ ಅಂತ ಆಯಿತು. ಎರಡನೇದಾಗಿ, ಆ್ಯಡಿಂಗ್ ಕಾಲಮ್ಸ್ ಆ್ಯಂಡ್ ರೋಸ್ ಇನ್ MS ಎಕ್ಸೆಲ್ ಆ್ಯಂಡ್ ಇನ್ MS ವರ್ಡ್. ಕಾಲಮ್ಸ್ ಮತ್ತು ರೋಗಳನ್ನು ಆ್ಯಡ್ ಮಾಡೋದು ಹೇಗೆ ಅಂತ. ವೆರಿ ಸಿಂಪಲ್. ಒಂದು ಶಾರ್ಟ್ಕಟ್ ಕೀ ಕಂಟ್ರೋಲ್+. ನೋಡಿ, 7ರ ನಂತರ ಬೇಕು ಅಥವಾ 7ರ ಮೊದಲು ಬೇಕು. ಸೊ 7ರ ಮೇಲೆ ನೀವು 7ನೇ ರೋನ ಮೇಲೆ ಕ್ಲಿಕ್ ಮಾಡಿದ್ದೀರಾ, ಒಂದು ರೋ ಬೇಕಾಗಿದೆ. ನೋಡೋಣ, ಶಾರ್ಟ್ಕಟ್ ಕೀ ಕಂಟ್ರೋಲ್+. ನೋಡಿ, ಒಂದು ಮೇಲ್ಗಡೆಗೆ ಒಂದು ರೋ ಆ್ಯಡ್ ಆಗಿದೆ. ಸೊ ಕೆಳಗಡೆಗೆ ಒಂದು ಬೇಕು ಅಂತಂದರೆ, ನೀವು 8ರ ಕೆಳಗಡೆ ಒಂದು ಬೇಕು ಅಂತಂದರೆ 9ರನ್ನು ಸೆಲೆಕ್ಷನ್ ಮಾಡ್ಕೊಳ್ತೀರಾ, ಕಂಟ್ರೋಲ್+. ನೋಡಿ, ಒಂದು ರೋ ಮತ್ತೊಂದು ಬಂತು. ಹೀಗೆ ನೀವು ಡಿಲೀಟನ್ನು ಕೂಡ ಮಾಡ್ಬೋದು. 9ನೇ ರೋ ಡಿಲೀಟ್ ಆಗಬೇಕು, ಕಂಟ್ರೋಲ್-, ನೋಡಿ ಹೋಯ್ತು. ಇಲ್ಲಿಗಷ್ಟೇ 7ನೇ ರೋ ಬೇಡ, ಕಂಟ್ರೋಲ್-, ಅದು ಹೋಯ್ತು. ಸೇಮ್ ಆ್ಯಡಿಂಗ್ ರೋ ಆ್ಯಡ್ ಹೇಗೆ ಮಾಡಿದ್ರಿ, ಡಿಲೀಟ್ ಹೇಗೆ ಮಾಡಿದ್ರಲ್ವಾ, ಸೇಮ್ ಕಾಲಮನ್ನು ಕೂಡ ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂತಂದರೆ ಕಂಟ್ರೋಲ್+, ನೋಡಿ ಆ್ಯಡ್ ಆಯಿತು. ಅದೇ ಕಂಟ್ರೋಲ್-, ಡಿಲೀಟ್ ಆಯಿತು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಶಾರ್ಟ್ಕಟ್ ಇದು. ಆದರೆ ವರ್ಡ್ನಲ್ಲಿ ಹೇಗೆ? ವರ್ಡ್ನಲ್ಲಿ ನೀವು ಒಂದು ರೋ ಅನ್ನು ಸೆಲೆಕ್ಷನ್ ಮಾಡಬೇಕು ಅಂತಂದರೆ ನೋಡಿ, 2 ಇದೆ ಅಲ್ವಾ, ಅಲ್ಲಿ ಒಂದು ರೋ ಮೇಲೆ ಅಥವಾ ಕೆಳಗೆ ಬೇಕು ಅಂತಂದರೆ ಕಂಪ್ಲೀಟಾಗಿ ಈ ಒಂದು ರೋ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ತೀರಾ. ಹೋಮ್ನಲ್ಲಿ ನೋಡಿ, ಮೆನು ಬಾರ್ನ ಹೋಮ್ ಇರುತ್ತೆ ಅಲ್ವಾ, ಆ ಜಾಗದಲ್ಲಿ ಮೆನು ಬಾರ್ನ ಕೊನೆಗೆ ಲೇಔಟ್ ಅಂತ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಇನ್ಸರ್ಟ್ ಎಬವ್, ಇನ್ಸರ್ಟ್ ಬಿಲೋ ಎಲ್ಲಿ ಬೇಕು ನಿಮಗೆ, ಇನ್ಸರ್ಟ್ ಬಿಲೋ ಅಂತ ಹಾಕಿದರೆ ಕೆಳಗಡೆಗೆ ಒಂದು ರೋ ಕ್ರಿಯೇಟ್ ಆಗುತ್ತೆ. ನೋಡಿ, ಕ್ರಿಯೇಟ್ ಆಗಿದೆ. ಸೊ ಅದರ ಮೇಲ್ಗಡೆನೇ ಬೇಕು ಅಂತಂದರೆ ಇನ್ಸರ್ಟ್ ಎಬವ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಹಾಗೆಯೇ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಈ ರೋವನ್ನು ಡಿಲೀಟ್ ಮಾಡೋದು ಹೇಗೆ? ಡಿಲೀಟ್ ಅಂತ ಹೇಳಿ ಇಲ್ಲಿ ಇದೇ ಲೇಔಟ್ನ ರಿಬ್ಬನ್ನಲ್ಲಿ ಡಿಲೀಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಕೆಳಗಡೆ ಡಿಲೀಟ್ ಸೆಲ್ಸ್, ಡಿಲೀಟ್ ಕಾಲಮ್ಸ್, ಡಿಲೀಟ್ ರೋಸ್, ಡಿಲೀಟ್ ಟೇಬಲ್ ಅಲ್ವಾ. ಡಿಲೀಟ್ ರೋಸ್, ನಾನು ರೋವನ್ನು ಸೆಲೆಕ್ಷನ್ ಮಾಡಿದ್ದೇನೆ, ಡಿಲೀಟ್ ರೋಸ್ ಕ್ಲಿಕ್ ಮಾಡಿದೆ, ಅದೊಂದು ರೋ ಕ್ಲಿಯರ್ ಆಯಿತು. ಹಾಗೆಯೇ ಒಂದು ಕಾಲಮನ್ನು ಇನ್ಸರ್ಟ್ ಮಾಡಬೇಕು ಅಂತಂದ್ರೂ ಸೇಮ್ ಆ ಲೇಔಟ್ನ ಈ ಭಾಗದಲ್ಲಿ ಇನ್ಸರ್ಟ್ ಲೆಫ್ಟ್, ಇನ್ಸರ್ಟ್ ರೈಟ್ ಯಾವ ಕಡೆ ಬೇಕು, ಲೆಫ್ಟ್ಗೆ ಬೇಕಂತಂದರೆ ಇನ್ಸರ್ಟ್ ಲೆಫ್ಟ್
ಕ್ಲಿಕ್ ಮಾಡ್ತೀರಾ ಮತ್ತೊಂದು ಬಂದು ಸೇರಿಕೊಳ್ತಿದೆ. ಬೇಡ ಇದು ಡಿಲೀಟ್ ಮಾಡಬೇಕಂತಂದ್ರೆ ಅಗೇನ್ ಲೇಔಟ್ನ ಡಿಲೀಟ್ಗೆ ಕ್ಲಿಕ್ ಮಾಡ್ತೀರಾ, ಡಿಲೀಟ್ ಕಾಲಮ್ಸ್ ಅಂತ ಹೇಳಿ ನೀವು ಈ ಸರಿ ಸೆಲೆಕ್ಷನ್ ಮಾಡ್ತೀರಾ. ಸೊ ಡಿಲೀಟ್ ಕಾಲಮ್ಸ್ ಡಿಲೀಟ್ ಆಯಿತು ಅಂತ. ಸೊ ಈ ರೀತಿ ನೀವು MS ಎಕ್ಸೆಲ್ನಲ್ಲಿ MS ವರ್ಡ್ನಲ್ಲಿ ಆ್ಯಡಿಂಗ್ ಕಾಲಮ್ಸ್ ಆ್ಯಂಡ್ ರೋಸ್ ಅಥವಾ ಡಿಲೀಟಿಂಗ್ ಕಾಲಮ್ಸ್ ಆ್ಯಂಡ್ ರೋಸ್ ಎರಡನ್ನೂ ಕೂಡ ತಿಳ್ಕೊಂಡ್ರಿ ಅಂತ ಅನ್ನಿಸ್ತು. ಈಗ ಮೂರನೇದಾಗಿ ಅಡ್ಜಸ್ಟ್ ದ ಪೇಜ್ ಟು A4 ಆರ್ ಲೀಗಲ್ ಸೈಜ್. A4 ಅಥವಾ ಲೀಗಲ್ ಸೈಜಿಗೆ ಮಾಡೋದು ಹೇಗೆ ನೋಡಿ. ಇದು ಯಾವ ಸೈಜಲ್ಲಿದೆ ಅಂತ ನಿಮಗೆ ಗೊತ್ತೇ ಆಗ್ತಾ ಇಲ್ಲ. ಹಾಗಾಗಿ ನೀವು ಫಸ್ಟು ಪೇಜ್ ಲೇಔಟ್ಗೆ ಹೋಗಬೇಕು. ಪೇಜ್ ಲೇಔಟಿಗೆ ಹೋದಾಗ ನಿಮಗೆ ನೀವು ಸೆಲೆಕ್ಷನ್ ಮಾಡಿ ಸೈಜ್ ಯಾವ ಥರದ್ದು ಬೇಕು ಅಂತ. ಇಲ್ಲಿ ನೋಡಿ ಪೇಜ್ ಲೇಔಟ್ನಲ್ಲಿ ಸೈಜ್ ಅಂತ ಇದೆ ಅಲ್ವಾ, ಪೇಪರ್ ಸೈಜ್. ಅದನ್ನು ಕ್ಲಿಕ್ ಮಾಡಿದ ನಂತರ ಲೆಟರ್, ಲೀಗಲ್, ಎಕ್ಸಿಕ್ಯೂಟಿವ್, A5, B5, A4, B4, A3 ಈ ಥರ ಬೇಕಾದಷ್ಟು ಮಾಹಿತಿ ಸಿಗ್ತದೆ ನಿಮಗೆ. A4 ಬೇಕು ಅಂತ ಹೇಳಿದ್ರೆ A4ಗೆ ಕ್ಲಿಕ್ ಮಾಡ್ತೀರಾ. ಸೊ A4ಗೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅದು A4ಗೆ ಸೆಟ್ ಆಗಿ ಮಾರ್ಜಿನನ್ನು ತೋರಿಸ್ತಾ ಇದೆ ನೋಡಿ. ಇಲ್ಲಿ ಮಾರ್ಜಿನನ್ನು ತೋರಿಸ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ಟೇಬಲ್ ಮಾರ್ಜಿನ್ನಿಂದ ಹೊರಗಡೆ ಹೋಗಿದೆ. ಇದನ್ನು ಒಳಗಡೆ ತರಬೇಕಲ್ವಾ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಫಾಂಟ್ ಸೈಜನ್ನು ಚಿಕ್ಕದು ಮಾಡೋದೇ ಒಳ್ಳೆಯದು. ಸೊ ಒಟ್ಟು ಟೋಟಲ್ ಆಗಿ ಇಡೀ ಶೀಟನ್ನು ಸೆಲೆಕ್ಷನ್ ಮಾಡೋದು ಹೇಳಿದೆ ನಾನು. ಈ ಬಲಭಾಗದ ಮೇಲ್ ತುದಿಯಲ್ಲಿ ಒಂದು ಬಾಕ್ಸ್ ಇದೆಯಲ್ಲೋ ಅದನ್ನು ಕ್ಲಿಕ್ ಮಾಡಿದರೆ ಹೋಲ್ ಶೀಟ್ ಸೆಲೆಕ್ಷನ್ ಆಗುತ್ತೆ. ಆನಂತರ ನೀವು ಹೋಮ್ಗೆ ಬಂದುಬಿಟ್ಟು ಇದರ ಫಾಂಟ್ ಸೈಜನ್ನು ಸುಮಾರು ಒಂದು 11ಕ್ಕೆ ಅಥವಾ 12ಕ್ಕೆ ಇಳಿಸ್ತೀನಿ ಅಂತ ಅಂದ್ಕೊಳ್ಳಿ. 12ಕ್ಕೆ ಇಳಿಸ್ತೀನಿ. ಹೀಗಾಗಿ ಸಾಕಷ್ಟು ಸೆಲ್ಗಳಲ್ಲಿ ಸಾಕಷ್ಟು ಸ್ಪೇಸ್ ಇದೆ. ಇದು ಸ್ಪೇಸ್ ಕವರ್ ಆಗಬೇಕು ಅಂತಂದರೆ ಅಗೇನ್ ನೀವು ಲೆಫ್ಟ್ ಕಾರ್ನರ್ ಮೇಲ್ ತುದಿಯಲ್ಲಿರ್ತಕ್ಕಂಥ ಬಾಕ್ಸ್ಗೆ ಕ್ಲಿಕ್ ಮಾಡ್ತೀರಾ, ಹೋಲ್ ಸೀಟ್ ಸೆಲೆಕ್ಷನ್ ಆಗುತ್ತೆ. ಮೇಲ್ಗಡೆ ಇರ್ತಕ್ಕಂಥ ರೋಸ್ನ ನೇಮ್ಗಳಿದಾವಲ್ವ, ಅಲ್ಲಿ ಯಾವುದೋ ಒಂದು ಕಡೆಗೆ ಡಬಲ್ ಕ್ಲಿಕ್ ಮಾಡ್ತೀರಾ ನೋಡಿ. ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ. ಆಟೋಮೆಟಿಕ್ ಆಗಿ ಅದು ತನಗೆ ಸ್ಪೇಸ್ ಏನಿದೆ ಅಲ್ವ ಅದನ್ನೆಲ್ಲ ಫಿಲಪ್ ಮಾಡಿಕೊಂಡು ಸರಿ ಹೋಯಿತು. ಈಗ ಇಲ್ಲಿ ಗಮನಿಸ್ತಾ ಇದ್ದೀರಾ ಬಾರ್ಡರ್ಗಿಂತ ಎಷ್ಟೋ ಒಳಗಡೆ ಬಂದಾಯಿತು. A4ನಲ್ಲಿ ಇಟ್ಕೊಂಡಿದ್ವಿ ನಾವು, A4ನಲ್ಲೇ ಇದೆ ನೋಡಿ ಸೈಜ್, A4ನಲ್ಲೇ ಇದೆ. ಮತ್ತು A4ನ ಬಾರ್ಡರ್ ಒಳಗಡೆನೇ ಇದೆ. ಬೇಡ ನನಗೆ ಮೊದಲಿನ ಥರನೇ ಇತ್ತು, ಮೊದಲಿನ ಥರನೇ ಬೇಕು ಅಂತ ಅಂದ್ಕೊಳ್ಳೋಣ. ಮೊದಲಿನ ಥರನೇ ಬೇಕು, ಆದರೆ ನಾನು ಇದರಲ್ಲಿ ಯಾವುದೂ ಸೆಲ್ಗಳನ್ನು ಸಣ್ಣದು ಮಾಡೋದಿಲ್ಲ, ಇಷ್ಟೇ ದೊಡ್ಡದು ಸೈಜ್ ಇರಲಿ. ಆದರೆ ನಾನು ಲೀಗಲ್ ಓರಿಯೆಂಟೇಷನನ್ನು ಚೇಂಜ್ ಮಾಡಬೇಕಾಗಿದೆ. ಪೋರ್ಟ್ರೈಟ್ ಇದ್ದಿದ್ದು ಓರಿಯೆಂಟೇಷನ್ ನೋಡಿ, ಇಲ್ಲಿ ಓರಿಯೆಂಟೇಷನ್ ಅಂತ ಹೇಳಿ ಪೇಜ್ ಲೇಔಟ್ನಲ್ಲಿ ಇರ್ತದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇದು ಪೋರ್ಟ್ರೈಟ್ ಇದೆಯಲ್ವ ಉದ್ದ ಲಂಬವಾಗಿ, ಇದನ್ನು ಲ್ಯಾಂಡ್ಸ್ಕೇಪ್ ಮಾಡ್ತೀರಾ ಅಡ್ಡವಾಗಿ. ಅದನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಲ್ಯಾಂಡ್ಸ್ಕೇಪಿಗೆ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗಿದ್ರ ಬಗ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಾನು ಚಿಕ್ಕದಾಗಿ ಮಾಡಿದ್ದೇನೆ ಪೇಜು. ಲ್ಯಾಂಡ್ಸ್ಕೇಪ್ ಮಾಡಿದ ನಂತರದಲ್ಲಿ ಬಾರ್ಡರ್ ಇಷ್ಟು ದೂರ ಬಂದಿದೆ, ಅಷ್ಟು ದೂರದ ಒಳಗಡೆ ಅಷ್ಟೇ ದೊಡ್ಡ ಸೈಜಿನ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಹೋಮ್ಗೆ ಹೋದರೆ ಗೊತ್ತಾಗುತ್ತೆ 18 ಸೈಜ್ಗೆ ಇದೆ ಎಲ್ಲ. ಸೊ ಇದನ್ನು ನೀವು ಓರಿಯೆಂಟೇಷನ್ ಕೂಡ ಚೇಂಜ್ ಮಾಡ್ಬೋದು. ಪೇಜ್ ಲೇಔಟ್ ಅದರಲ್ಲಿ ಸೈಜಿನ ಬಗ್ಗೆ ತಿಳ್ಕೊಂಡ್ರಿ, ಮತ್ತು ಓರಿಯೆಂಟೇಷನ್ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಪೋರ್ಟ್ರೇಟ್ ಬೇಕೋ ಅಥವಾ ಲ್ಯಾಂಡ್ಸ್ಕೇಪ್ ಬೇಕೋ ಎರಡನ್ನೂ ಕೂಡ ನೀವು ತಿಳ್ಕೊಳ್ಬೋದು. ಥ್ಯಾಂಕ್ ಯು. ಇಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಶೇಖರ್, GHS ಮಾಸೂರು, ಸಾಗರ ತಾಲೂಕು.